ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಬಹುತೇಕ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಮತ್ತು ಶಿಥಿಲಗೊಂಡ ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾಗಿ ಸಂಜು ಬಡಿಗೇರ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರು. ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ಶಾಲೆಗಳನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಕನ್ನಡ ಶಾಲೆಗಳನ್ನು ಮುಣಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಕನ್ನಡ ಶಾಲೆಗಳನ್ನು ಮುಣಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವಂತಹ ಶಿಕ್ಷಣ ಅಧಿಕಾರಿಗಳಿಗೆ ಬೇಕೇ ಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸಂಜು ಬಡಿಗೇರ ಹಾಗೂ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿ, ತಾಲೂಕಿನಲ್ಲಿನ ಅದರಲ್ಲೂ ಗಡಿಭಾಗದ ಸರ್ಕಾರಿ ಶಾಲೆಗಳು ಶಿಥಿಲಗೊಂಡಿದೆ ಮತ್ತು ಕೆಲವು ಗೋಡೆಗಳು ಸೀಳಿದೆ, ಹಂಚುಗಳು ಹಾರಿ ಹೋಗಿದೆ, ಸುಣ್ಣ ಬಣ್ಣವಂತೂ ಗೋಡೆಯಲ್ಲಿ ಕಾಣಿಸ್ತಾ ಇಲ್ಲ. ಬಡ ಮಕ್ಕಳು ಆತಂಕದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಶಾಲೆಗಳ ಕಡೆಗೆ ಗಮನ ಹರಿಸಲು ಮೇಲಧಿಕಾರಿಗಳಿಗೆ ಶಾಸಕರಿಗೆ ಪುರುಸೊತ್ತು ಇಲ್ಲ ಅಂತ ಕಟುವಾಗಿ ಹೇಳಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕೋಡಿ ಉಪ ವಿಭಾಗೀಯ ದಂಡಾಧಿಕಾರಿಗಳು ಆದ ಸುಭಾಷ್ ಸಂಪಗಾವಿ ಆಗಮಿಸಿ ಸರ್ಕಾರಿ ಕನ್ನಡ ಶಾಲೆಗಳ ಬಗ್ಗೆ ಕೂಡಲೇ ಸಭೆ ಕರೆದು ಪುನರ್ ನಿರ್ಮಾಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಯತ್ನ ಮಾಡ್ತೀವಿ, ನಮಗೆ ಕೆಲ ಸಮಯ ನೀಡಿ ಎಂದು ಹೇಳುವ ಮೂಲಕ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಡಿಡಿಪಿಐ ಸೀತಾರಾಮು ಅವರು ಕನ್ನಡ ಶಾಲೆಗಳ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಸದಾ ಸಿದ್ಧರಿದ್ದೀವಿ, ಶೀಘ್ರದಲ್ಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುತ್ತೀವಿ ಎಂದಿದ್ದಾರೆ. ಕರಿವೆ ಅಧ್ಯಕ್ಷ ಸಂಜು ಬಡಿಗೇರ ಮಾತನಾಡಿ, ಶಿಕ್ಷಕರನ್ನ ಕೇವಲ ಶಿಕ್ಷಣಕ್ಕೆ ಮೀಸಲಾಗಿ ಇಡಬೇಕು, ಶಾಲೆಯ ಸ್ವಚ್ಛತೆಗಾಗಿ ಹಾಗೂ ಶಾಲೆಯ ಸಾಮಗ್ರಿ ಆಸ್ತಿಯ ರಕ್ಷಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾಗಬೇಕು, ಕನ್ನಡ ಶಾಲೆಗಳ ಅಭಿವೃದ್ಧಿ ಆಗಬೇಕು. ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಭಾರಿಯಾಗಿ ಕೆಲಸ ಮಾಡ್ತಾ ಇದ್ದು ಅವರಿಗೆ ಶಾಲೆಗಳ ಕಡೆಗೆ ಗಮನ ಹರಿಸಲು ಆಗದೆ ವಿಫಲರಾಗಿದ್ದಾರೆ. ಇವರನ್ನ ಬದಲಾಯಿಸಿ ಕಾಯಂ ಆಗಿ ಹೊಸ ಶಿಕ್ಷಣಾಧಿಕಾರಿಗಳನ್ನ ಕೂಡಲೇ ನೇಮಕ ಮಾಡಬೇಕು ಅಂತ ಹೇಳಿದ್ರು. ಇದಕ್ಕೆ ತಪ್ಪಿದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಪ್ರತಿಯೊಂದು ಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನ ಹಾಕಬೇಕು, ತಡೆಗೋಡೆ ಗೇಟುಗಳನ್ನ ಅಳವಡಿಸಬೇಕು. ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಮೇಲಧಿಕಾರಿಗಳಿಗೆ ಶಾಸಕರಿಗೆ ಎಳ್ಳಷ್ಟು ಕಾಳಜಿ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರುತ್ತೆ ಅಂತ ತೀವ್ರವಾಗಿ ಖಂಡಿಸಿದ್ರು. ಹೋಗೋದಾಗಿರ್ತೈತಿ, ಹೋಗೋದಾಗಿರಂಗಿಲ್ಲ. ಅದರ ಬಗ್ಗೆ ಏನೈತಿ ನಾನು ವಿಚಾರ ಮಾಡ್ತೀನಿ. ಅವ್ರು ಹೋಗ್ಯಾರ ಬಿಟ್ರ ಬಗ್ಗೆ ಈಗ ಏನಾದ್ರು ಕೇಳಿ ಅದ್ರ ಬಗ್ಗೆ ನಾವು ಮಾಡ್ತೀವಿ. ಪೈಕಿ ಐತಿ ರಿಪೇರಿ 61 ಅದಾವು. 102 ಲಕ್ಷ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿರ್ತೀವಿ. ಅದು ಬರುವವರಿಗೆ ವೇಟ್ ಮಾಡಬೇಕು. ಅವುಗಳ ಸಿಕ್ಕಲಾಗ್ತಾರೆ. ಅದಕ್ಕೆ ಅದ್ರೊಳಗೆ ಡೆಮಾಲೇಷನ್ ಮಾಡಬೇಕು ಕಂಪ್ಲೀಟ್. ಇವ್ರು ಹೇಳಿದಂಗೆ ಅಷ್ಟು ಬೀಳುತ್ತಾನೆ ಅದಾವು ಅಂದಾಗ ಅಂಥವುಗಳು 46 ಎಸ್ಟಿಮೇಟ್ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಅವ್ರಿಗೆ ಕನಿಷ್ಠ ಹೇಳಿ ಅವ್ರು ಎಸ್ಟಿಮೇಟ್ ಮಾಡ್ಕೊಂತ ಜವಾಬ್ದಾರಿ ನಾ ತಗೋತೀವಿ. ಕೇಳಿ ನೀವು ಕ್ಲಾಸ್ ರೂಮ್ಗಳು ಈಗ ಇರ್ತಕ್ಕಂಥ ಕ್ಲಾಸ್ ರೂಮ್ಗಳು ಶಾರ್ಟೇಜ್ ಆಗಿರೋದ್ರಿಂದ ಅಲ್ಲೇನೈತಿ ಇನ್ನೂ ಹೊಸ ಕ್ಲಾಸ್ ರೂಮ್ಗಳು ಬೇಕಂತೇಳಿ ಇನ್ನೂ 22 ಏನೈತಿ ಪ್ರಪೋಸಲ್ ಕಳಿಸ್ಬಿಟ್ರೆ ಆ ಪ್ರಪೋಸಲ್ ಅಪ್ರೂವಲ್ ಆಗಿ ಬಂದ್ರೆ ಅದನ್ನ ಮಾಡ್ಕೊಡ್ತೀವಿ. ಇಷ್ಟಿದೆ. ನೀವು ಹೇಳಿದಂಗೆ ಈ ಸ್ಕೂಲಿಂದ ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಹಂಚುಗಳನ್ನ 40% ಇತ್ತು ಅಂತಂದ್ರೆ ಹಂಚುಗಳ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ. 50% ಮೇಲೆ ಹೋಗಿತ್ತು ಅಂತಂದ್ರೆ ಆ ಹಂಚುಗಳನ್ನೆಲ್ಲ ಕಿತ್ತಿಸಿ ನಾವು ಇದನ್ನ ಮಾಡಿಸ್ತೀವಿ. ಬಗ್ಗೆ ತಾವು ಹೇಳಿದಂತ ವ್ಯವಸ್ಥೆಗಳನ್ನ ಏನೈತಿ ನಾವು ಮಾಡಿಕೊಡುವಂತ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಅದ್ರ ಬಗ್ಗೆ ನಾವು ಮುಂದೆ ಏನೈತಿ ನಿಮಗೆ ನಾವು ರಿಪೋರ್ಟ್ ಅನ್ನು ಸಹಿತ ನಾವು ಹೇಳ್ತೀವಿ. ಈ ಸಂದರ್ಭದಲ್ಲಿ ಪ್ರತಾಪ್ ಪಾಟೀಲ್, ಸುನಿಲ್ ತೆರದಾಳೆ, ಸಂಜು ಕಾಂಬ್ಳೆ, ಅನಿಲ್ ನಾವಿ, ಖಾನಪ್ಪ ಬಾಡಕರ್, ರಫೀಕ್ ಪಠಾಣ್, ಅಮಲ್ ನಾವಿ, ಶಿವಾಜಿ ಕಾಡೆ, ಬಸವರಾಜ ಬಡಿಗೇರ್, ಮಾಳು ಕರೆಣ್ಣವರ, ಸತೀಶ್ ಪೂಜಾರಿ, ಸಂಜು ಲಟ್ಟೆ, ಕುಮಾರ್ ಪಾಟೀಲ್, ರುದ್ರಯ್ಯ ಹಿರೇಮಠ್, ದುಂಡಪ್ಪ ಬಡಿಗೇರ್, ಸತ್ಯಪ್ಪ ಕಾಂಬ್ಳೆ, ಮೋಹನ ಪಾಟೀಲ್, ಶುಭಂ ಕದಂ ಸೇರಿ ನೂರಾರು ಕರಿವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.